ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ಭೂಕುಸಿತವಾಗಿ ಸಾಕಷ್ಟು ಜನರು ತಮ್ಮ ಜೀವನವನ್ನು ಕಳೆದುಕೊಂಡಿದ್ದರು. ಈಗ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ನೀಡಿರುವ ಮಾಹಿತಿ ಪ್ರಕಾರ ಮತ್ತಷ್ಟು ಭೂಕುಸಿತ ಆಗುವ ಸಾಧ್ಯತೆ ಕೂಡ ಇದೆ. ಸೊ 12 ತಾಲೂಕುಗಳ ಪೈಕಿ ಸುಮಾರು 9 ತಾಲೂಕುಗಳಲ್ಲಿ ಈ ಭೂಕುಸಿತ ಆಗುವಂಥ ಪ್ರದೇಶಗಳು ಕೂಡ ಇರುವಂಥದ್ದು. ಸುಮಾರು 439 ಪ್ರದೇಶಗಳು ಈಗಾಗಲೇ ಗುರುತು ಮಾಡಿಕೊಂಡಿರುವಂಥದ್ದು. ನಾವೀಗ ಕಾರವಾರದ ಶಿರೂರಿನಲ್ಲಿದ್ದೇವೆ. ಸೊ ಈ ಹಿಂದೆ ಶಿರೂರು ಭಾಗದಲ್ಲಿ ಭೂಕುಸಿತವಾಗಿ ಅಂದರೆ ಸುಮಾರು ಜುಲೈ 16ರಂದು ಭೂಕುಸಿತವಾಗಿ ಸುಮಾರು 11 ಜನರು ತಮ್ಮ ಜೀವನ ಕಳೆದುಕೊಂಡಿದ್ದರು. ಸುಮಾರು ಈವರೆಗೆ 8 ಮೃತದೇಹಗಳು ಮಾತ್ರ ದೊರಕಿರುವಂಥದ್ದು. ಇನ್ನೂ ಕೂಡ ಮೂರು ಮೃತದೇಹಕ್ಕಾಗಿ ಹುಡುಕಾಟ ಕೂಡ ನಡೀತಾ ಇರುವಂಥದ್ದು. ಇನ್ನೂ ಶೋಧ ಕಾರ್ಯಾಚರಣೆ ನಾಳೆಯಿಂದ ಪ್ರಾರಂಭ ಆಗುವ ಸಾಧ್ಯತೆ ಕೂಡ ಇದೆ. ಈಗ ಸದ್ಯಕ್ಕೇನು ರೋಡನ್ನು ಮತ್ತಷ್ಟು ಕ್ಲಿಯರ್ ಮಾಡುವ ಕೆಲಸವನ್ನು ಈಗಾಗಲೇ IRB ನಡೆಸಿರುವಂಥದ್ದು. ಇನ್ನು ಈ ಪ್ರದೇಶ ಭೂಕುಸಿತ ಆಗ ಪ್ರದೇಶ ಏನಿದೆ ಅಲ್ಲಿ ಮತ್ತಷ್ಟು ಬಿರುಕು ಮೂಡಿದೆ. ಅಲ್ಲಿ ನೀರೇನಿದೆ ದೊಡ್ಡ ಜಲಪಾತದಂಥ ರೀತಿಯಲ್ಲಿ ಹರಿತಾ ಇರುವಂಥದ್ದು. ಮತ್ತೆ ಆ ಪ್ರದೇಶದಲ್ಲಿ ಸಾಕಷ್ಟು ಬಿರುಕುಗಳು ಮೂಡಿರುವುದರಿಂದ ಯಾವುದೇ ಕ್ಷಣದಲ್ಲಿ ಭೂಕುಸಿತ ಆಗುವ ಸಾಧ್ಯತೆ ಕೂಡ ಇದೆ. ಇನ್ನು ಆ ಪ್ರದೇಶದಿಂದ ಹತ್ತಿರವೇ ಕೊಂಚ ಅಣದ ದೂರದಲ್ಲಿ ಇರುವಂಥ ಸ್ಥಳ ಏನಿದೆ ಇಲ್ಲಿ ಕೂಡ ಭೂಕುಸಿತ ಆಗಿದೆ. ನೋಡ್ಕೋಬೋದು ದೊಡ್ಡ ಪ್ರಮಾಣದಲ್ಲಿ ಭೂಕುಸಿತ ಆಗಿರುವಂಥದ್ದು. ಸೊ ಈಗಾಗಲೇ GSI ಅಂದರೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಸಾಕಷ್ಟು ಪ್ರದೇಶಗಳನ್ನು ಗುರುತು ಮಾಡಿಕೊಂಡಿರುವಂಥದ್ದು. ಸುಮಾರು 439 ಪ್ರದೇಶವನ್ನು ಗುರುತು ಮಾಡಿ ಅದು ಜಿಲ್ಲಾಡಳಿತಕ್ಕೆ ವರದಿ ಕೂಡ ಕೊಟ್ಟಿದೆ. ಅದರಲ್ಲಿ ಅತಿ ಸೂಕ್ಷ್ಮ ಹಾಗೂ ಸೂಕ್ಷ್ಮ ಪ್ರದೇಶಗಳನ್ನು ಕೂಡ ಗುರುತು ಮಾಡಿರುವಂಥದ್ದು. ಈಗ ಅತಿ ಸೂಕ್ಷ್ಮ ವಲಯಗಳಲ್ಲಿ ಕಾರವಾರ, ಅಂಕೋಲ, ಕುಮಟಾ, ಹೊನ್ನಾವರ, ಬಂಟ್ಕಳ, ಯಲ್ಲಾಪುರ, ಶಿರಸಿ, ಸಿದ್ದಾಪುರ, ಜೊಯ್ಡಾ ತಾಲೂಕುಗಳನ್ನು ಕೂಡ ಗುರುತು ಮಾಡಿಕೊಂಡಿರುವಂಥದ್ದು. ಅಲ್ಲಿ ಕೂಡ ಸುಮಾರು ಸ್ಥಳಗಳನ್ನು ಗುರುತು ಮಾಡಿಕೊಂಡಿದೆ. ಇಲ್ಲಿ ಅತಿ ಸೂಕ್ಷ್ಮ ಪ್ರದೇಶದಲ್ಲಿ ಇಲ್ಲಿ ಸುಮಾರು ಒಂದು 39 ಜನವಸತಿ ಇರುವಂಥ ಪ್ರದೇಶ ಕೂಡ ಇರುವಂಥದ್ದು. ಸಾಕಷ್ಟು ಪ್ರದೇಶಗಳಲ್ಲಿ ಇಂಥ ರೀತಿಯಲ್ಲಿ ಗುರುತು ಮಾಡಿಕೊಂಡಿದೆ. ಅಲ್ಲಿ ಯಾವುದೇ ಕ್ಷಣದಲ್ಲಿ ಭೂಕುಸಿತ ಆಗಿ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಕೂಡ ಇರುವಂಥದ್ದು. ಮತ್ತು ಇನ್ನು ಕೆಲವೊಂದು ಪ್ರದೇಶಗಳನ್ನು ಸ್ಥಳಾಂತರ ಮಾಡಬೇಕು ಎಂಬುದನ್ನು ಸೂಚನೆ ಕೂಡ ಕೊಟ್ಟಿರುವಂಥದ್ದು. ಆದರೆ ಇದರಲ್ಲಿ ಯಲ್ಲಾಪುರದ ಕಳಚೆ ಭಾಗ ಆಗಿರ್ಬೋದು, ಶಿರಸಿಯ ಜಾಜಿಗುಡ್ಡೆ ಆಗಿರ್ಬೋದು, ಇನ್ನು ಹೊನ್ನಾವರದ ಅಪ್ಸರಕೊಂಡ ಗ್ರಾಮ ಆಗಿರ್ಬೋದು, ಕುಮಟದ ತಂಡ್ರಕೊಳ್ಳಿ, ಅಂಕೋಲ ಭಾಗದ ಶಿರೂರು ಉಳುವರೆ ಗ್ರಾಮ ಹಾಗೂ ಇನ್ನು ಕಾರವಾರ ಕಡವಾಡ ಗುಡ್ಡ ಭಾಗದ ಮತ್ತು ಸಿದ್ದಾಪುರದ ಕಾನೂರು ಭಾಗ ಮುಂತಾದವು ಆ ಪ್ರದೇಶವನ್ನು ಸ್ಥಳಾಂತರ ಮಾಡಬೇಕು ಅಂತ ಹೇಳ್ಕೊಂಡು ಈಗಾಗಲೇ ಒಂದು ವರದಿ ಕೂಡ ಕೊಟ್ಟಿದೆ. ಅದಲ್ಲದೆ ಜಿಲ್ಲೆಯಲ್ಲಿ ಸುಮಾರು ಒಂದು 50,000 ಎಕರೆ ಭೂಮಿ ಒತ್ತುವರಿ ಕೂಡ ಆಗಿದೆ. ಸುಮಾರು 80,000 ಕುಟುಂಬಗಳು ಕೃಷಿ ಹಾಗೂ ವಸತಿಗಾಗಿ ಒತ್ತುವರಿ ಕೂಡ ಮಾಡ್ಕೊಂಡಿರುವಂಥದ್ದು. ಸೊ ಇನ್ನು ದಾಂಡೇಲಿಯಲ್ಲಿ ಕಮರ್ಷಿಯಲ್ಗೋಸ್ಕರ ಕೂಡ ಒತ್ತುವರಿ ಆಗಿದೆ. ಸೊ ಇದನ್ನು ಕೂಡ ತೆರವು ಮಾಡಬೇಕು ಅಂತ ಈಗಾಗಲೇ ವರದಿ ಕೂಡ ಕೊಟ್ಟಿರುವಂಥದ್ದು. ಸೊ ಸದ್ಯಕ್ಕೆ ಇಲ್ಲಿ ಈ ಶಿರೂರು ಭಾಗದಲ್ಲಿ ನೀರು ಅಂದರೆ ಗುಡ್ಡೆಯಿಂದ ಹರಿದು ಬರುವಂತಹ ನೀರಿದೆ, ಸಾಂಗವಾಗಿ ಹೋಗಬೇಕು ಅಂತ ಹೇಳ್ಕೊಂಡು ಒಂದು ಚರಂಡಿ ಕೂಡ ಮಾಡಿರುವಂಥದ್ದು. ಅದನ್ನೀಗ ಮತ್ತೆ ಸ್ವಚ್ಛ ಮಾಡುವ ಕೆಲಸ ಮಾಡ್ತಿದ್ದಾರೆ. ಇನ್ನೂ ಮೇಲಿಂದ ಹರಿದು ಬರುವ ನೀರೇನಿದೆ ಅದನ್ನು ಬೇರೆಡೆ ಸ್ಥಳಾಂತರ ಮಾಡಲಿಕ್ಕೆ ವ್ಯವಸ್ಥೆ ಕೂಡ ಈಗಾಗಲೇ ಮಾಡಬೇಕು ಅಂತ GSI ಕೊಟ್ಟಿರುವಂಥದ್ದು. ಅದಲ್ಲದೆ ಎಲ್ಲೆಲ್ಲಿ ಗುಡ್ಡ ಕುಸಿತ ಆಗುವ ಸಾಧ್ಯತೆ ಕೂಡ ಇರ್ತದೆ. ಈಗ ಸದ್ಯಕ್ಕೆ ಶಿರೂರಿನಲ್ಲಿ ಗುಡ್ಡ ಕುಸಿತ ಆಗಿತ್ತು. ಆ ಪ್ರದೇಶದಲ್ಲಿ ಸ್ಪಾಟರ್ಸ್ಗಳನ್ನು ಏನಾದರೂ ಸ್ವಲ್ಪ ಆದರೂ ಲಕ್ಷಣಗಳು ಕಂಡು ಬಂದರೆ ಮತ್ತೆ ವಾಪಸ್ ಬಿರುಕುಗಳು ಮೂಡುವುದಾಗಿರಿ ಅಥವಾ ಗುಡ್ಡ ಕುಸಿಯುವ ಅಥವಾ ಏನಾದರೂ ಒಂದು ಬೇರೆ ಲಕ್ಷಣಗಳು ಕಂಡು ಬಂದರೆ ಅದನ್ನು ಮತ್ತೆ ಸ್ಪಾಟರ್ಸ್ಗಳ ಮೂಲಕ ಜಿಲ್ಲಾಡಳಿತಕ್ಕೆ ಮಾಹಿತಿ ನೀಡುವ ಮೂಲಕ ಅಲ್ಲಿ ಕೂಡಲೇ ಸಂಚಾರವನ್ನು ಬಂದ್ ಮಾಡುವಂಥ ಒಂದು ನಿರ್ಧಾರ ಕೂಡ ಮಾಡಲಾಗಿರೋದು. ಸೊ ಸದ್ಯಕ್ಕೆ ಈಗ ಘನ ವಾಹನಗಳನ್ನು ಬಿಟ್ಟು ಈಗ ಸಾಮಾನ್ಯವಾಗಿ ಉಳಿದ ವಾಹನಗಳಿಗೆ ಅವಕಾಶ ನೀಡಲಾಗಿದೆ. ಸೊ ಈಗ ಸಂಘವಾಗಿ ರಸ್ತೆ ಸಂಚಾರ ಕೂಡ ಅನುಮತಿ ನೀಡಲಾಗಿರುವಂಥದ್ದು. ಆದರೆ ಈಗ ಈ ಪ್ರದೇಶದಲ್ಲಿ ಗುಡ್ಡ ಕುಸಿತ ಸಾಧ್ಯತೆ ಸಾಕಷ್ಟು ಹೆಚ್ಚಾಗಿದೆ. ಸೊ ಈಗ ಮಳೆಗಾಲ ಮುಗಿಯುವವರೆಗೆ ಈಗ ಜಿಲ್ಲಾಡಳಿತಕ್ಕೆ ದೊಡ್ಡ ಸಮಸ್ಯೆ ಆಗಿರುವಂಥದ್ದು. ಸೊ ಈ ಸಮಸ್ಯೆಗಳನ್ನು ಜಿಲ್ಲಾಡಳಿತ ಯಾವ ರೀತಿಯಲ್ಲಿ ನಿಭಾಯಿಸ್ತದೆ ಎಂಬುದು ಈ ಜಿಲ್ಲಾಡಳಿತ ಮುಂದೆ ಇರುವಂಥ ದೊಡ್ಡ ಸವಾಲಾಗಿದೆ. ಕ್ಯಾಮರಾ ಪರ್ಸನ್ ಗಿರೀಶ್ ನಾಯ್ಕ್ ಜೊತೆ ಬರ್ತರಾಜ್ ಕನ್ನಡಕ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕಾರವಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.